ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಹಿಂದಿನ ಸಂಚಿಕೆಯ ಪಯಣದಲ್ಲಿ ನಮ್ಮ ಜೊತೆ ಬಾಲಚಂದ್ರಯ್ಯ ಅವರಿದ್ದರು. ಅವರು ಸುಮಾರು 54 ವರ್ಷಗಳಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಡೀತಾ ಇದ್ದಾರೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ಅವ್ರು ಬಂದಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ 54 ವರ್ಷಗಳ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವ್ರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವ್ರೆ, ತಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಬೆಂಗಳೂರಿನ ಈಗಿನ ಮೆಜೆಸ್ಟಿಕ್ ಏರಿಯಾ ಏನಿದೆ ಅಂದರೆ ಅಂದಿನ ಸುಭಾಷ್ ನಗರ, ಅಲ್ಲಿ ತುಂಬ ದೊಡ್ಡ ಮೇಳ ಮಾಡಿದ್ವಿ ಅಂತ. ಈ ದೊಡ್ಡ ಮೇಳ ಮಾಡಿ ಆದಮೇಲೆ ತಾವು ಮತ್ತೆ ಈ ರಾಜಸ್ಥಾನ ಮೌಂಟ್ ಅಬು ಏನಿದೆ ಅಲ್ಲಿಗೆ ಮತ್ತೆ ಹೋಗಿದ್ದುಂಟಾ? ಹೌದು, 73ರಲ್ಲಿ ಮೇಳ ಮುಗಿದ ಮೇಲೆ ತಿರ್ಗಾ ಹೋದ್ವಿ. ಅಂದರೆ ಮೊದಲನೇ ಬಾರಿ ನೀವು ಪಿತಾಶ್ರೀ ಬ್ರಹ್ಮ ಬಾಬಾ ಯಾರಿದ್ರು ಅವ್ರು ನೋಡೋಕ್ಕೆ ಅವರಿದ್ದಾಗ ಹೋಗಿದ್ದು ತಿರ್ಗಾ ನೆಕ್ಸ್ಟ್ 73 ಹೋದ್ವಿ ತಿರ್ಗಾ. ಹಾಗಿದ್ರೆ ಈ ಮಧ್ಯದಲ್ಲಿ ಯಾವಾಗ ಈ ಸಂಸ್ಥೆಯ ಫೌಂಡಿಂಗ್ ಫಾದರ್ ಪ್ರಜಾಪಿತ ಬ್ರಹ್ಮ ಬಾಬಾ ಅಂತ ನೀವು ಹೇಳ್ತೀರಿ, ಅವರು ಶರೀರ ಬಿಟ್ಟಾಗ, ದೇಹ ತ್ಯಾಗ ಮಾಡಿದಾಗ, ನೀವಾಗ ಬಹುಶಃ ಮೈಸೂರಲ್ಲಿ ಇದ್ರಿ ಅನಿಸುತ್ತೆ, ನಿಮಗೆ ಏನು ಅನ್ನಿಸ್ತು ಅಥವಾ ನಿಮ್ಮ ಒಂದು ಮನಸ್ಥಿತಿ ಹೇಗಿತ್ತು ಅವಾಗ? ನೋಡಿ, ನಾವು ಮಿಲನ ಮಾಡಿದಾಗ ಅವರು ನಮ್ಮ ಬಾಬಾ ಬ್ರಹ್ಮಬಾರು ನಮ್ಮನ್ನ ತಪ್ಕೊಂಡು ಇದು ಮಾಡಿದಾಗ ಅದು ಹೇಳೋಕ್ಕಾಗಲ್ಲ, ಅದು ವರ್ಣನೆ ಮಾಡೋಕ್ಕೂ ಆಗಲ್ಲ. ಅಷ್ಟು ಪವರು ಇದಾಗಿತ್ತು. ಆವಾಗ ನಮಗೂ ಹೋಗ್ಬೇಕು ಅನ್ನಿಸ್ತು. ಆವಾಗ ನಮ್ಮ ಮನೇಲಿ ಒಂದು ಸ್ವಲ್ಪ ಪರಿಸ್ಥಿತಿ ಸರಿಗಿರಲಿಲ್ಲ ಹೋಗೋದಕ್ಕೆ. ಆಮೇಲೆ ಕರುಣಾಬಾಯಿ ಅವರೆಲ್ಲ ಹೋದರು. ಹೋಗಿ ಬಂದಮೇಲೆ ನಾವು ತಿರ್ಗಾ ಮನೆ ತೊಂದರೆ ಅದು ಇದು ಇರೋದ್ರಿಂದ ತಿರ್ಗಾ ನಾವು ಹೋಗೋಕ್ಕಾಗಲಿಲ್ಲ. ತಿರ್ಗಾ ಮೇಳ ಆದಮೇಲೆ 73ಗೆ ಹೋದ್ವಿ. ಅವಾಗ ಎಷ್ಟು ಜನ ನಾವು ಅವಾಗ 5 ಜನನೇ ಹೋಗಿದ್ದು. ಆವಾಗ ಒಂದು ಪಾರ್ಟಿಯಿಂದ 5-6 ಜನ ಅಂದರೆ ಅದೇ ಜಾಸ್ತಿ. ಒಂದೊಂದು ಸೆಂಟ್ರಿಂದ 5 ಜನ 6 ಜನ ಅಂದರೆ ಅದೇ ದೊಡ್ಡ ಪಾರ್ಟಿ. ಆವಾಗ ದುಡ್ಡಿಗೂ ಭಾಳ ಕಷ್ಟ, ತೊಂದರೆ. ನೋಡಿ, ಆವಾಗ ನಾವು ಫಸ್ಟ್ ಹೋದಾಗ ಖಾಲಿ 40 ರೂಪಾಯಿ. ರಾಜಸ್ಥಾನಕ್ಕೆ ಹೋದಾಗ? ಎಲ್ಲಿದ್ದೀರಾ ನೀವು? ಬರೀ 40 ರೂಪಾಯಿ ಆವಾಗ. ಅಯ್ಯೋ, ಅದು 40 ರೂಪಾಯಿ ಅಂದ್ರೆ ಎಷ್ಟು ಕಷ್ಟ ಆಯ್ತು, ನೀವು ಏನು ಹೇಳ್ತೀರಾ? ಅಲ್ಲ ಸರಿ, ಇವಾಗ 40 ರೂಪಾಯಿದಾಗ ಬೆಂಗಳೂರಿಂದ ಮೈಸೂರು ಬರೋಕ್ಕಾಗಲ್ಲ. ಅದೇ ಹೇಳ್ತೀನಿ ನೋಡಿ. ಆಮೇಲೆ ನಾವು ಆಲ್ ಇಂಡಿಯಾ ಟೂರ್ದು ವಿಷಯ ಹೇಳ್ತೀನಿ ನಿಮಗೆ. ಆವಾಗ ತಿರ್ಗಾ ನಾವು ಹೋದಾಗ ಅವಾಗ ಎಷ್ಟು 65 ರೂಪಾಯಿ, 70 ರೂಪಾಯಿ ಏನೋ ಆಯ್ತು ಅಷ್ಟೇ. 73ರಲ್ಲಿ ಹೋದಾಗ ಅಷ್ಟೇ. ಅವಾಗೂ ಕಮ್ಮಿ, ಅವಾಗ ಚಾರ್ಜ್ ಎಲ್ಲ ಕಮ್ಮಿ ಇತ್ತು. ಆದರೆ ಆವಾಗಿನ ಕಾಲಕ್ಕೆ ಅದು ಭಾಳ ದೊಡ್ಡ ಅಮೌಂಟ್. ಅದು ಹೌದು, 65 ಅಪ್ ಆ್ಯಂಡ್ ಡೌನು 150 ರೂಪಾಯಿನೂ ಆಯ್ತು ಅಷ್ಟೇ ಅವಾಗ. ಆಮೇಲೆ ಅವಾಗೂ 3 ಟ್ರೈನು ಚೇಂಜ್ ಮಾಡಿದ್ವಿ, 3-4 ಟ್ರೈನು ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ಹೋಗಿ ಬಂದಾಗ ತಿರ್ಗಾ ನಾವು 2ನೇ ಸರಿ ನೀವು ಹೋದಾಗ ಅವಾಗ ಏನು ಅನ್ನಿಸ್ತು? ಯಾಕಂದರೆ ಮೊದಲನೇ ಬಾರಿ ಹೋದಾಗ ಈ ಸಂಸ್ಥೆಯ ಫೌಂಡಿಂಗ್ ಫಾದರ್ ಅಲ್ಲಿದ್ದರು, ಅವರು ನಿಮ್ಮನ್ನು ಬರಮಾಡ್ಕೊಂಡ್ರು. 2ನೇ ಸರಿ ಹೋದಾಗ ಅವರು ಅಲ್ಲಿ ಇರಲಿಲ್ಲ. ಸೊ ನಿಮಗೇನು ಅನ್ನಿಸ್ತು? ಆಮೇಲೆ 2ನೇ ಸತಿ ಹೋದಾಗ ಬಾಬಾರ್ದು ಜೀವನ ಚರಿತ್ರೆದು ಇದು ಮಾಡಿದರು. ಇವಾಗ ಶಾಂತಿ ಸ್ತಂಭದ ಪಕ್ಕದಲ್ಲೇ ಒಂದು ಬಿಲ್ಡಿಂಗು, ಅಲ್ಲಿ ಬಾಬಾರ್ದು ಚಿತ್ರಗಳೆಲ್ಲ ಹಾಕಿದರು. ಅವರು ಯಾವ ಥರ ಪಾಲನೆ ಮಾಡಿದ್ದಾರೆ, ಯಾವ ಥರ ಕೊಟ್ಟಿದ್ದಾರೆ, ಈ ದಾದಿ ದೀದಿಗೆಲ್ಲ ಯಾವ ಥರ ಬಂತು ಈ ಜ್ಞಾನ, ಇದು ಎಲ್ಲ ಅವ್ರದ್ದು ಫೋಟೋಗಳೆಲ್ಲ, ಚರಿತ್ರೆ ಇದು ಇತಿಹಾಸದ್ದು ಫೋಟೋಗಳೆಲ್ಲ ಹಾಕಿದರು. ಆಮೇಲೆ ಆವಾಗಲೇ ಅಲ್ಲೇ ಇದರಲ್ಲೇ ಬಾಬಾವ್ರು ಬರ್ತಾಯಿದ್ರು. ತಿರ್ಗಾ ಗುಜರಾತ್ ದಾದಿ ಅವ್ರದ್ದು ಶರೀರದಲ್ಲಿ ಪ್ರವೇಶ ಆಗಿ ಬಾಬಾವರು ಅಲ್ಲೇ ಈ ಮುಳ್ಳೆಲ್ಲ ನುಡಿಸ್ತಾ ಇದ್ದಿದ್ದು. ಆಮೇಲೆ ಏನಾಯಿತು ನೋಡಿ, ಆವಾಗಿನ ಪವರು ಅಷ್ಟು ಹೇಳೋಕ್ಕಾಗಲ್ಲ ನೋಡಿ. ದಾದಿಯವ್ರಿಗೂ ಅವರು 6 ಗಂಟೆಗೆ ಬಾಬಾವರು ಬಂದ ಅಂದರೆ ಬೆಳಗಿನ ಜಾವ 4:15ವರೆಗೂ ಇರ್ತಾಯಿದ್ರು. ಸಂಜೆ 6 ಗಂಟೆಯಿಂದ ಬೆಳಗ್ಗೆ ಇವತ್ತು ಸಂಜೆ 6 ಗಂಟೆಗೆ ಬಂದರೆ ಪ್ರವೇಶ ಆಗಿ ಜ್ಞಾನ ಎಲ್ಲ ತಿರ್ಗಿಸಿ ಇದು ಮಾಡ್ಬೇಕಾದ್ರೆ ಪ್ರವೇಶ ಆಗಿ ಮಾರನೇ ಬೆಳಿಗ್ಗೆ 4:15 ಗಂಟೆವರೆಗೂ ಬಾಬಾರು ಇರೋರು, ಅಮೃತ ವೇಳೆವರೆಗೂ. ಆವಾಗ ಅಲ್ಲಿವರೆಗೂ ಕರೆದು ಒಬ್ಬೊಬ್ಬರಿಗೆ ಟೋಲಿ ಅದು ಇದು ಕೊಟ್ಟು ಕಳಿಸಿ ಅವರು ದಾದಿಯವರು, ಕುಮಾರಕ ದಾದಿ ಪಕ್ಕದಲ್ಲೇ ಇರೋರು, ಆಮೇಲೆ ಗುಲ್ಜಾರ್ ದಾದಿನೂ ಅಲ್ಲೇ ಕುಂತ್ಕೊಂಡು ನೋಡಿ. ನಾವಾದರೆ ಕುಂತ್ಕೊಂಡು ಹಂಗೆ ಶೇಕ್ ಮಾಡ್ತೀವಿ, ಅವ್ರು ಶೇಕಿಂಗೇ ಇಲ್ಲ, ಹೆಂಗೆ ಕುಂತಿದ್ರು ಹಂಗೆ ಅಷ್ಟೊತ್ತವರೆಗೂ ನೋಡಿ. ಲೆಕ್ಕ ಹಾಕಿ ಆ ಪವರ್ ಯಾವ ಥರ ಇರಬೇಕು ಅಂತ ಹೇಳಿ.
ನಮಗೆ ತಕವಟ್ಟು ಅನ್ನೋದು ಸ್ವಲ್ಪ ಕೈ ಕಾಲಿಗೆ ಹಿಂಗೆ ಆಡಿಸ್ತೀವಿ ಮಾಡ್ತೀವಿ. ಅವ್ರು ಹೆಂಗೆ ಕುಂತಿದ್ರು ಹಂಗೆ ಎಲ್ಲರಿಗೂ ದೃಷ್ಟಿ ಕೊಟ್ಟು ಮುರಳಿ ಎಲ್ಲ ನುಡಿಸಿ ಅದು ಅಲ್ಲೇ ಹಿಸ್ಟ್ರಿ ಹಾಲ್ನಲ್ಲೇ ಬಾಬಾ ಅವ್ರು ಬರ್ತಾಯಿದ್ರು. ಹಿಸ್ಟ್ರಿ ಹಾಲ್ನಲ್ಲೇ ಬರ್ತಾಯಿದ್ರು ಅವಾಗ, ಗೊತ್ತಾಯ್ತಾ? ಅಲ್ಲೇ ಎಲ್ಲರಿಗೂ ಟೋಲಿ ಕೊಟ್ಟು ಇದು ಮಾಡಿ ಅಲ್ಲೂ ಹೇಳೋಕ್ಕಾಗಲ್ಲ ಪಾಲನೆ. ಇವಾಗ ನೋಡಿ ಅವಾಗೂ ಇವಾಗೂ ನೋಡಿದ್ರೆ ನಮಗೆ ಎಷ್ಟು. ಆಮೇಲೆ ತಿರ್ಗಾ ಇವಾಗ ಅಲ್ಲಿ ಹಾಲು ಚಿಕ್ಕದಾಗಿ ಒಂದಿತ್ತು ಹಿಸ್ಟ್ರಿ ಹಾಲಿಂದ ಮುಂದೆ ಅಲ್ಲಿ ಇವಾಗ ಬಾಬಾ ರೂಮ್ ಮಾಡಿದಾರಲ್ವ, ಅಲ್ಲಿ ಚಿಕ್ಕದಾಗೇ ಇತ್ತು. ಎಷ್ಟು ಒಂದು 10ಕ್ಕೆ 10 ಸ್ಕ್ವೇರ್ ಇರ್ಬೋದು, 10x10 12x12 ಇರ್ಬೋದು ಮೋಸ್ಟ್ಲಿ. ಅವಾಗ ಅಲ್ಲಿ ಗಾದಿ, ಅದು ಗದ್ದೆ ಇಷ್ಟು ಎತ್ತರ ಗದ್ದೆ ಇತ್ತು. ಅವಾಗ ಗುಲ್ಜಾರ್ ದಾದಿಗೂ ನಮಗೂ 1 ಅಡಿ ಡಿಸ್ಟೆನ್ಸ್ ಅಷ್ಟೇ. ದಾದಿನೂ ಅಲ್ಲಿ ಕುಂತಿದ್ದಾರೆ, ನಾವು ಅಲ್ಲೇ ಕುಂತಿದ್ದೀವಿ. ಒಬ್ಬೊಬ್ರಿಗೆ ಕರೆದು ಅವಾಗ ದೃಷ್ಟಿ ಕೊಟ್ಟು ಅವರು ಆವಾಗ ಆ ಟೈಮಲ್ಲಿ ಎಲ್ಲ ಅಷ್ಟು ದೂರ ಇತ್ತು. ಅವ್ರದ್ದು ಎಲ್ಲ ಬೆಂಗಳೂರು ಪಾರ್ಟಿ, ಕರ್ನಾಟಕ ಪಾರ್ಟಿ ಅಂದರೆ 250 ಜನ ಅಷ್ಟೇ. ಅಷ್ಟು ಬೆಂಗಳೂರು ಕರ್ನಾಟಕ ಅಂದರೆ ಅಷ್ಟು 205 ಜನದ ಮೇಲೆ ಇಲ್ಲ ಆವಾಗ ಒಬ್ಬೊಬ್ಬರಿಗೆ ಕರೆದು ಟೋಲಿ ಕೊಟ್ಟು ಒಂದೊಂದು ಸೆಂಟ್ರ್ವರೆಗೇ ಕರೆಯೋರು. ಸಿಟಿ ಸೆಂಟರ್ ಅಂದರೆ ಸಿಟಿ ಸೆಂಟರೇ ಹೋಗಬೇಕು. ಅವಾಗ ಅವ್ರು ಕರೆದು ಬಾಬಾ ಅವಾಗ ಆ ಟೈಮಲ್ಲಿ ನನಗೆ ಅವ್ರು ದೃಷ್ಟಿ ನೋಡ್ತಾ ಇದ್ರೆ ನಾನು ಇಲ್ಲವೇ ಇಲ್ಲ, ಅಲ್ಲಿ ಕಣ್ಣಲ್ಲಿ ನೀರು ಬರ್ತಾಯಿದೆ, ಆನಂದ ಪುಷ್ಪ. ಆವಾಗ ಬಾಬಾ ಆವು ಬಚ್ಚಿ ನೀಚೆ ಆವು ಅಂತ ಕರೆದ್ರು. ನನಗೆ ಹಂಗಂತ ನನಗೆ ಕೇಳಿಸ್ತಾ ಎಲ್ಲೋ ಇದ್ದೀನಿ ಆವಾಗ ಆಯಿ ನೀಚೆ ಆಯಿ ಅಂದರು. ಆಮೇಲೆ ದೃಷ್ಟಿ ಕೊಡ್ತಾ ಅವರು ಅಪ್ಪ ಮನ್ ಬಿ ಕ್ಯಾ ಚಲ್ ರहा है ಬೋಲೋ ಅಂತ 3 ಸತಿ ಹೇಳಿದ್ರು. ನನಗೆ ಹೆಂಗೆ ಹೇಳೋದು ಅನ್ನಿಸ್ತಾ ಇತ್ತು ಅವಾಗ. ಅಷ್ಟು ದೊಡ್ಡ ಇರ್ದು ಹಿಂಗೆ ಆವಾಗ ಬ್ರಹ್ಮ ಬಾಬಾ ಅವ್ರು ಇದ್ದಾಗೂ ಅವ್ರು ತಾವು ಮಾತಾಡೋಕ್ಕೆ ನಮಗೆ ಅಷ್ಟು ಇದು ಬರ್ತಾ ಇರಲಿಲ್ಲ, ಧೈರ್ಯ ಇಲ್ಲ ಅವಾಗೆಲ್ಲ. ಚಿಕ್ಕ ಮಕ್ಕಳ ಥರ ಹೆಂಗಿರ್ತೇವೆ ಪಾಲನೆ ಅವ್ರದ್ದು. ಆಮೇಲೆ ನನಗೆ ಒಂದು ಸ್ವಲ್ಪ ದಾದಿ ಅವ್ರ ಹೋದ್ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. 2ನೇ ಸತಿ ಹೋದ್ಮೇಲೆ ಆವಾಗ ನಾನು ಕೇಳಲೇಬೇಕು ಈ ಸತಿ ನೋಡೋಣ ಅದ್ಯಾಕೆ ಬಾಬುಂದು. ನನಗೆ ತಂದೆ ಸಿಕ್ಕಿದ ಮೇಲೆ ನಾನು ತಂದೆ ಮಕ್ಕಳು ಯಾಕೆ ಮಾತಾಡಬಾರ್ದು, ಅಥಾರಿಟಿ. ಆವಾಗ ಬಾಬಾ हमको देखो, हम इतना पढ़ा है, इतना ट्रेनिंग किया है, हमको गवर्नमेंट जॉब नहीं मिला अभी तक. ಬಾಬಾ ಹಿಂಗೆ ಕೇಳಿದ್ರು, आपका मन में क्या चल रहा है ಬೋಲೋ ಅಂತ ಅಂದಮೇಲೆ ನಾನು ಇದು ಹೇಳಿದೆ ಅವ್ರಿಗೆ, ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ, ನಾನು ಇಷ್ಟು ಕಷ್ಟಪಟ್ಟು ನಾನು ನಿಮ್ಮ ಸೇವೆ ಮಾಡಬೇಕು ಅಂತ ಇದ್ದೀನಿ, ನನಗೆ ಒಂದು ಸ್ವಲ್ಪ ತೊಂದರೆ ಇರೋದ್ರಿಂದ ನಮ್ಗೆ ಯಾಕೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ, ಯಾಕೆ ಸಿಗಬಾರ್ದಾ ಅಂತ. ಆವಾಗ ಬಾಬಾ ಹಿಂಗೆ ದೃಷ್ಟಿ ಕೊಟ್ಟವರು, ಗುಲ್ಜಾರ್ ದಾದಿ ಹಿಂಗೆ ದೃಷ್ಟಿ ಕೊಟ್ಟರು. ಅವ್ರು ಕೊಡ್ತಾಯಿದ್ರು ನನಗೆ ಇನ್ನೂ ನೀರು ಜಾಸ್ತಿ ಆಗೋಯ್ತು, ಕಣ್ಣಲ್ಲಿ ಬರೋದು ನೀರು. ಆಮೇಲೆ ಹೇಳಿದ್ರು, ಅಚ್ಚಾ हमारा बच्चों को जरूर मिलेगा, हमारा बच्चों को नहीं मिला तो किसको मिलना है, जरूर मिलेगा गवर्नमेंट जॉब, जरूर मिलेगा ಅಂತ 3 ಸತಿ ಹೇಳಿದ್ರು ನೋಡಿ. ಆಮೇಲೆ आप मेहनत बच्चा है, आपका हाथ से महान कार्य होने वाला है, ಈ ಥರ ವರದಾನ ಕೊಟ್ಟರು ದಾದಿ. ಆ ಥರ ಕೊಟ್ಟ ಮೇಲೆ ನನಗೆ ಇನ್ನೂ ರೋಮಾಂಚಕ ಥರ ಆಗ್ಬಿಡ್ತು ನೋಡಿ. ಅವ್ರು ಹೇಳಿದ ಮೇಲೆ ಒಂದು 3 ಇದು ಇಂಟ್ರ್ಯೂ ಬಂತು. ವುಮೆನ್ ಪಾಲಿಟೆಕ್ನಲ್ಲಿ ಟೀಚರ್ ಪೋಸ್ಟು ಬಂತು. ಅಂದರೆ ಅಲ್ಲಿಂದ ವಾಪಸ್ ಬಂದಮೇಲೆ ಮಧುಬನಿಂದ ರಾಜಸ್ಥಾನಿಂದ ಬಂದಮೇಲೆ ಇಂಟ್ರ್ಯೂ ಬಂತು. ಅದು ಏನಾಯಿತು, ಸ್ವಲ್ಪ ರೆಕಮೆಂಡ್ ಮೇಲೆ ಸ್ವಲ್ಪ ಲಂಚದ ಮೇಲೆ ಬೇರೆಯವ್ರಿಗೆ ಇದಾಗೋಯ್ತು. ಆಮೇಲೆ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೂ ಬಂತು ಪೋಸ್ಟು, ಅಲ್ಲೂ ರೆಕಮೆಂಡ್ ಮೇಲೆ ಇದಾಗೋಯ್ತು. ನನಗೆ ಯಾಕೋ ಮನಸ್ಸು ಬೇಜಾರಾಯಿತು. ಬಾಬಾ ಜರೂರ್ ಮಿಲೇಗ ಅಂತ ಹೇಳ್ಬಿಟ್ಟು ನನಗೆ ಗೌರ್ಮೆಂಟ್ ಜಾಬೇ ಸಿಗ್ತಾ ಇಲ್ವಲ್ಲ, ಬೇರೆಯವ್ರಿಗೆ ಹೋಗ್ತಾಯಿತ್ತಲ್ಲ ಗೌರ್ಮೆಂಟ್ ಜಾಬು ಅಂತ ನನಗೆ ಒಂದು ಸ್ವಲ್ಪ ಸಂಕಲ್ಪ ಸ್ಟಾರ್ಟ್ ಆಗೋಯ್ತು. ಆಮೇಲೆ ನೋಡಿ ಬಾಬಾ ಯಾವ ಥರ ಕಾರ್ಯ ಮಾಡಿಸ್ತಾರೆ ಅಂದರೆ ಭಗವಂತ ಹೇಳೋಕ್ಕಾಗಲ್ಲ. ಆಮೇಲೆ ಸಂಕಲ್ಪ ನನಗೆ ಆವಾಗ ಟಚ್ ಆಗ್ತಾಯಿತ್ತು. ಅವಾಗ ಇನ್ನೊಂದು ಇಂಟ್ರ್ಯೂ ಬಂತು, ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂತು. ನನಗನ್ನಿಸ್ತು ಈ ಸತಿ ಏನೋ ಇಂಟ್ರ್ಯೂ ಪಾಸ್ ಆಗಲಿ, ನನಗೆ ಸಿಗಲಿಲ್ಲ ಗೌರ್ಮೆಂಟ್ ಜಾಬ್ ಅಂದರೆ ನಾನು ಜ್ಞಾನನೇ ಬೇಡ, ಆರಾಮಾಗಿ ಮನೇಲಿ ಇದ್ಬಿಡ್ತೀನಿ, ಬೇರೆ ಕೆಲಸ ಮಾಡ್ಕೊಂಡಿರೋಣ, ಸುಮ್ಮನೆ ಯಾಕೆ ಅಲ್ಲ ಭಗವಂತ ಬಂದಿದ್ದೀನಿ ನಾನು ಗೌರ್ಮೆಂಟ್ ಜಾಬ್ ಜರೂರ್ ಮಿಲೇಗ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಹೋಗ್ತಾಯ್ತಲ್ಲ, ನನಗೆ ಸಿಕ್ಕಿಲ್ವಲ್ಲ, ಇದು ಸಂಕಲ್ಪ ನನಗೆ ಇದಾಯ್ತಾಯಿತ್ತು. ಆವಾಗ ನೋಡಿ ನಂದು IT ಸರ್ಟಿಫಿಕೇಟ್ ನಂದೇ ಫಸ್ಟ್ ಇದ್ದಿದ್ದು
ಆ ಜಾಬು ಹೋದಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ IG DGಗಳು SP ಗಳು ಎಲ್ಲರೂ ಕುಂತವ್ರೆ ಲೈನ್ಗೆ. ಆವಾಗ ಒಂದು ಮಾಡಲು ಕೊಟ್ಟರು, ಇದು ಮಾಡಿ 1 hour ಅಂತ ಟೈಮ್ ಕೊಟ್ಟರು. ನಾನು ಹಾಫ್ ಆನ್ ಅವರಲ್ಲೇ ಮಾಡಿಕೊಟ್ಟೆ. ಆಮೇಲೆ ಬೇರೆಯವರು ನೋಡಿ ಒಂದು ಪೋಸ್ಟಿಗೆ 25 ಜನ ಬಂದಿದ್ರು ಆವಾಗ. ಆವಾಗ 74ನೇ ಇಸ್ವಿಲಿ ಒಂದು ಪೋಸ್ಟಿಗೆ 25 ಜನ ಬಂದಿದ್ರು ಆವಾಗ. ಅಂದರೆ ಅವ್ರದ್ದೆಲ್ಲ ಪ್ರೈವೇಟ್ ಸರ್ಟಿಫಿಕೇಟ್ ಇತ್ತು, ನಮ್ಮದು ಗೌರ್ಮೆಂಟ್ ಸರ್ಟಿಫಿಕೇಟ್ ನನ್ನದೇ ಇದ್ದಿದ್ದು ಫಸ್ಟ್ highest ಸರ್ಟಿಫಿಕೇಟು. ಆವಾಗ ನೋಡ್ಬಿಟ್ಟು ಇವ್ರು ಸೆಲೆಕ್ಟ್ ಮಾಡಿ ಹೋಗಿದ್ದ. ಅವಾಗ ಹೇಳೋಕ್ಕಾಗಲ್ಲ ನೋಡಿ, ಭಗವಂತ ಯಾವ ಥರ ನಮಗೆ ಸಹಾಯ ಮಾಡ್ತಾನೆ ಅಂದರೆ ಆವಾಗ ನಿಶ್ಚಯ ಬಂದ್ಬಿಡ್ತು. ಗೌರ್ಮೆಂಟ್ ಜಾಬ್ ನಿಮಗೆ ಸಿಗ್ತಾ? ಅವಾಗೆಲ್ಲ ಫ್ರೀ ಇದಾಗೋಯ್ತು. ಆವಾಗ ನೋಡಿ 3 ರೂಪಾಯಿ ಇಂಕ್ರಿಮೆಂಟ್ ವರ್ಷಕ್ಕೆಲ್ಲ, 80 ರೂಪಾಯಿ ಬೇಸಿಕ್ಕು, ಟೋಟಲ್ ಸಂಬಳ 250 ರೂಪಾಯಿ. ಅವಾಗ ಕಾನ್ಸ್ಟೇಬಲ್ಲು ಪ್ಲಸ್ ಇದು ಟೆಕ್ನಿಕಲ್ ಲೈನಲ್ಲಿ ನಮಗೆ ಕಾರ್ಪೆಂಟ್ ಪೋಸ್ಟ್ ಅಂತ ಸಿಕ್ಕಿದ್ದು, ಡಿಪ್ಲೊಮಾ ITI ಮಾಡಿದ್ದಕ್ಕೆ. ಆವಾಗ ನಾವು ಸ್ಟೇಷನಲ್ಲಿ ಜಾಸ್ತಿ ಡ್ಯೂಟಿ ಮಾಡಲಿಲ್ಲ, ಆ ಥರ ವರ್ಸ್ಟ್ ಮಾತಾಡೋ ನಮಗೆ ಬರೋಲ್ಲ. ಆಮೇಲೆ ವೀರಭದ್ರೆ ಅಂತ IG ಇದ್ದರು, ಅವ್ರದ್ದು ಒಂದು ಸ್ವಲ್ಪ ಮನೆಯದು ಒಂದು ಸ್ವಲ್ಪ ಕೆಲಸ ಸಿಕ್ಕಿತ್ತು. ನಾವು ಹೋಗಿದ್ವಿ, ಕರ್ಕೊಂಡು ಒಂದು 2-3 ಜನ. ಆವಾಗ ಇದು ಜ್ಞಾನ ಇದೆಲ್ಲ ಹೇಳಿದ್ಮೇಲೆ ಅವರು ಮಧುಬನ್ಗೆ ಬಂದಿದ್ರು ರಾಜಸ್ಥಾನಿಗೆ. ಅವರು ಅಕ್ಕ ಇವರು ಇಬ್ಬರೂ ಬಂದಿದ್ದರು. ನನಗೆ ಒಂದು ಸ್ವಲ್ಪ ಇನ್ನೂ ಈಸಿ ಆಗೋಯ್ತು. ಆವಾಗ ಸ್ಟೇಷನಿಂದ ನಾನು ಆಫೀಸ್ಗೆ ಹಾಕೊಂಬಿಟ್ಟೆ ಹೇಳಿ, ಹಿಂಗೆ ನಾವು ಈ ಲೈನಲ್ಲಿದ್ದೀವಿ, ನಮಗಾಗಲ್ಲ ಅಂತ. ಆಮೇಲೆ ಅವರು ಸ್ಟೇಷನಿಂದ ಕ್ಯಾನ್ಸಲ್ ಮಾಡಿ ನಮಗೆ ಆಫೀಸ್ ಲೈನಲ್ಲಿ ಹಾಕೊಂಡು ಆಫೀಸ್ನಲ್ಲಿ ಹಾಕ್ಕೊಂಡ್ರು. ಅವಾಗ ಆಫೀಸ್ನಲ್ಲಿ ಹಾಕ್ಕೊಂಡ್ರೆ ಇವ್ದು ಸಾಹೇಬ್ರುಗಳದ್ದು ಕೆಲಸಗಳು ಜಾಸ್ತಿ ನಮಗೆ, ಈ ಮನೆಗಳದ್ದು, ಈ ಕ್ವಾರ್ಟರ್ಸ್ಗಳದ್ದು, ಅಲ್ಲಿದ್ದು ಕ್ವಾರ್ಟರ್ಸ್ ನಮಗೇನು ಹೋಲಿ ಬಿಡಿ, ನಮಗೆ ಆಫೀಸ್ ಟೈಮ್ ಹೋಗೋದು ಬರೋದು ಅಂತ ನಾವು ಮಾಡ್ತಾಯಿದ್ವಿ. ಗೋರ್ಮೆಂಟ್ ಕೆಲಸ ಕಮ್ಮಿ, ಇವ್ರ ಮನೆಗಳದ್ದೇ ಕೆಲಸಗಳು ಜಾಸ್ತಿ. ಅಂದರೆ ಈಸಿ ಆಗೋಯ್ತು ನಮಗೆ. ಇನ್ನು ಆಮೇಲೆ ಭಗವಂತನ ಸೇವೆ ಮಾಡೋಕ್ಕೆ ನಂಗೆ ಈಸಿ ಆಗೋಯ್ತು. ಅದಕ್ಕೆ ಹೆಂಗೆ ಟೈಮ್ ಸಿಗ್ತಿತ್ತು? ಯಾಕಂದರೆ ಡ್ಯೂಟಿನೂ ಮಾಡಬೇಕು ಪ್ಲಸ್. ಅಂದರೆ ನೋಡಿ ಬಾಬಾ ಹೆಂಗೆ ಟಚ್ ಮಾಡ್ತಾನೆ ಅಂದರೆ, ಅವ್ರು ಮಾಡ್ತಾಯಿದ್ದು ಅರ್ಧ ದಿನನೇ. ನಾವು ಬೆಳಿಗ್ಗೆ 8 ಗಂಟೆಗೆ ಹೋದ ಅಂದರೆ 2 ಗಂಟೆವರೆಗೆ ಮಾಡ್ತಾಯಿದ್ದು ಅವ್ರದ್ದು ಕೆಲಸ ಅಷ್ಟೇ. ಅವ್ರ ಮನೆಗಳ ಕೆಲಸ ಇದ್ದರೆ 8ರಿಂದ 9 ಗಂಟೆಗೆ ಹೋಗ್ತಾಯಿದ್ವಿ ಹೆಚ್ಚು ಕಮ್ಮಿನೇ. ಆವಾಗ 9 ಗಂಟೆಗೆ ಹೋದ್ರು 2 ಗಂಟೆಗೆ ಫಿನಿಷ್ ಮಾಡ್ತಾಯಿದ್ವಿ ಅಷ್ಟೇ. ಮಧ್ಯಾಹ್ನ ಮೇಲೆ ಓದ್ತಾ ಇರಲಿಲ್ಲ, ಮಧ್ಯಾಹ್ನದಿಂದ ಫ್ರೀ ನಮ್ದು ಒಂದು ಕೆಲಸ. ಅವ್ರನ್ನ ತೊಗೊಂಡು ನಮ್ಮ ಒಂದು ಕೆಲಸಗಳು ಮಾಡ್ಕೊತಾಯಿದ್ವಿ. ಆಮೇಲೆ ಭಗವಂತನ ಸೇವೆ. ಏನೇನು ಮಾಡ್ತಿದ್ರಿ ಭಗವಂತನ ಸೇವೆ? ನೋಡಿ, ಉಂಡಿಗಳು ಮತ್ತು ಬ್ಯಾನರ್ಗಳು. ಆವಾಗ ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟಲ್ಲಿ 60 ಅಡಿ ಬೋರ್ಡು. ಆವಾಗ ನಮಗೆ ಇನ್ನೊಬ್ಬರು ಶ್ರೀರಾಮ್ಬಾಯಿ ಅಣ್ಣ ಅಂತ ಇದ್ದರು, ಅವರು ಸರ್ವೆ ಆಫ್ ಇಂಡಿಯಾದಲ್ಲಿ ಕ್ಲರ್ಕ್ ಆಗಿದ್ದರು. ಅವ್ರಿಗೂ ಇದು ರಾಜಕೀಯದೆಲ್ಲ ಆ ಥರ ಸಾಕ್ತಾ ಇರಲಿಲ್ಲ. ಈ ಮೋಸಗಳು ಜಾಸ್ತಿ, ಸುಳ್ಳು ಹೇಳಬೇಕು, ಇದು ಮಾಡಬೇಕು, ಆಫೀಸ್ಗಳಲ್ಲಿ ತಿನ್ನೋರು ಜಾಸ್ತಿ. ಅದಕ್ಕೆ ಅವರು ರಿಟೈರ್ಮೆಂಟ್ ಬರ್ಕೊಟ್ಬಿಟ್ರು, VRS ತೊಗೊಂಡ್ರು ಅವರು. ಆಮೇಲೆ ಅವ್ರ ಪೇಂಟಿಂಗು ಅವಾಗೆಲ್ಲ ನೋಡಿ, ಇವಾಗ ಈ ಥರ ಪ್ಲಸ್ ಏನು ಇರಲಿಲ್ಲ. ಅವಾಗ ಮರದಲ್ಲಿ ಫ್ರೇಮ್ ಮಾಡಿ ಆಮೇಲೆ ಅದಕ್ಕೆ ತಗಡು ಹೊಡೆದು ಅದಕ್ಕೆ ಬ್ಯಾನರ್ ಬಟ್ಟೆ ಮಾಡ್ತಾಯಿದ್ವಿ. ಅವಾಗ ಜಾಸ್ತಿ ದಿನ ಇರಲ್ಲ ಅಂದ್ಬಿಟ್ಟು ತಗಡು ಹೊಡಿತಾ ಇದ್ವಿ, ಜಿಂಕ್ಸಿಟ್ಟು ಡೈರೆಕ್ಟ್ ಪೇಂಟ್ ಹೊಡೆದು ಅದಕ್ಕೆ ಪೇಂಟ್. ಅವ್ರ ಪಾಪ ನೋಡಿ, ನಮ್ಮಿಂದ ಪಾಪ ಆಯಪ್ಪನು ರಾತ್ರಿ ಎಲ್ಲ ಕುಂತ್ಕೊಂಡ್ಬರಿ ಲೆಟ್ರ್ ಇಡು ಹೇಳ್ಬಾರ್ದು. ನೋಡಿ ಭಗವಂತ ಯಾವ ಥರ ಇದು ಮಾಡ್ತಾಯಿದ್ರಿ ಹೇಳೋಕ್ಕಾಗಲ್ಲ ಆ ಸೇವೆ. ಅವಾಗ ರಂಗಸ್ವಾಮಿ ಸ್ಟ್ರೀಟಲ್ಲಿ ನಾವು ಪಾಪ ಅವರು 11 ಗಂಟೆ 12 ಗಂಟೆವರೆಗೂ ಅವರು ಮಾಡೋರು, ನಾವು ಮಾಡ್ತಾಯಿದ್ವಿ ಸೇವೆ. ಅವಾಗೆಲ್ಲ ನೋಡಿ, ಸರ್ವೀಸ್ ಮಾಡಬೇಕು ಅಂತಂದರೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಅಂತ ಅಲ್ಲೆಲ್ಲ ಇದೆ. ಅಲ್ಲೆಲ್ಲ ಸರ್ವೀಸ್ ಮಾಡಬೇಕಾದ್ರೆ ಪಾಪ ಅಕ್ಕಂದಿರು ಸರ್ವೀಸ್ ಬರ್ತೀನಿ ಅಂತಾರೆ, ದುಡ್ಡಿಲ್ಲ. ಸರ್ವಿಸ್ ಅಂದರೆ ಏನು? ಯಾವ ಥರ ಅಂದರೆ ಈ ಎಕ್ಸಿಬಿಷನ್ ಮಾಡಿದಾಗ ಅಲ್ಲಿ ಸೇವೆ ಮಾಡೋಕ್ಕೆ ಬರ್ತೀವಿ ಅಂತ ಅಂತಾರೆ. ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಈ ಚಿತ್ರಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇಕಲ್ವಾ, ಜನಗಳು ಬರ್ತಾರೆ, ಅಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು ಒಂದೊಂದು ಚಿತ್ರದಲ್ಲೂ. ಅವಾಗ ಅಣ್ಣಂದಿರು ಬರೋಲ್ಲ, ನಮಗೆ ಕೆಲಸ ಐತೆ ಅದೈತೆ ಇದೈತೆ ಅಂತಾರೆ, ಮಾತೇರು ಬರ್ತೀನಿ ಅಂತಾರೆ ಅಕ್ಕಂದಿರು, ಸೇವೆ ಬರ್ತೀನಿ ಅಂತಾರೆ. ಪಾಪ ಅವ್ರಿಗೆ ಬಸ್ಸಿಗೆ ದುಡ್ಡಿಲ್ಲ ಖರ್ಚಿಗೆ. ಆವಾಗ ನಮ್ಗನ್ನಿಸ್ತಾಯಿತ್ತು, ಬಾಬಾ ಏನಪ್ಪ ಇದು, ಸೇವೆ ಮಾಡ್ತೀವಿ, ಜನ ಬರ್ತೀವಿ ಅಂತ ಅಕ್ಕಂದಿರು ಸೇವೆ ಬರ್ತೀನಿ ಅಂತಾರೆ, ಅವ್ರಿಗೆ ಬಸ್ಸಿಗೆ ಇದಿಲ್ಲ ಅನ್ನೋರು. ಆಮೇಲೆ ನಾವು SN ಬಸ್ ಅಂತ ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಅವ್ರದ್ದು ಬಸ್ ಓಡ್ತಾ ಇತ್ತು, ಪ್ರೈವೇಟ್ ಗಾಡಿ. ಆವಾಗ ನಾವು ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡಿದ್ವಿ. ದೊಡ್ಡಬಳ್ಳಾಪುರದಲ್ಲಿ ಅವ್ರ ಮನೆ ಇತ್ತು. ಅವ್ರಿಗೆ ಸರ್ವಿಸ್ ಮಾಡಿದಾಗ ಅವರು ಪಾಪ 4 ಪಾಸ್ ಕೊಟ್ಟರು.
ನಮ್ಗೆ ಇನ್ನೂ ಈಸಿ ಆಗೋಯ್ತು. ಈ ಅಕ್ಕಂದಿರಿಗೆ ಕೊಟ್ಟು ಕಳಿಸ್ತಾ ಇದ್ವಿ. ಪಾಸಿಂದ ಅವ್ರ ಬಸ್ಸಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾಂ, ಈ ನೋಡಿ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಇವಾಗೂ ಇದೆ ಪಾಸು. ಅಕ್ಕಂದಿರು ಓಡಾಡ್ತಾ ಇರ್ತಾರೆ. ಆಮೇಲೆ ಇದು ಸರ್ವಿಸ್ ಮಾಡೋದಕ್ಕೆ ಇನ್ನೂ ಈಸಿ ಆಯಿತು. ಅವಾಗ ಒಂದೊಂದು ಊರಿನಲ್ಲಿ 10-12 ಸತಿ ಸರ್ವೆ ಮಾಡಿದ್ದೀವಿ. ಅವಾಗೆಲ್ಲ ನಮಗೆ ಗೌರ್ಮೆಂಟಿಂದು ಇದು ಸಿಗ್ತಾಯಿತ್ತು, ಪೌರಭವನ. ಅಲ್ಲೆಲ್ಲೇ ಊರುಗಳಲ್ಲಿ ಪೌರಭವನ ಅಂತ ಅನ್ನೋದು ಇದಿರ್ತಿತ್ತು, ಕಾರ್ಪೊರೇಷನ್ದು. ಅಲ್ಲೇ ನಮಗೆ ಜಾಗ ಜಾಸ್ತಿ ಸಿಗ್ತಾಯಿದ್ದು. ಎಲ್ಲ ಒಂದೊಂದು ದೇವಸ್ಥಾನದಲ್ಲಿ ಸಿಗ್ತಾಯಿತ್ತು ಅಷ್ಟೇ. ಅವ್ರ ದೇವಸ್ಥಾನದಲ್ಲಿ ಅವ್ರ ಭಕ್ತಿಯವರಲ್ಲ, ಅವರು ಇದಕ್ಕೆ ಇದಾಯಿತು, ಡಿಸ್ಟರ್ಬೆನ್ಸ್ ಅಂತ ಕೊಡ್ತಾ ಇರಲಿಲ್ಲ ನಮಗೆ. ಈ ಪೌರಭವನ ಅಂದ್ಬಿಟ್ಟು ಈಗ ಮುನ್ಸಿಪಾಲ್ಟಿದು, ಅದರಲ್ಲಿ ಅಲ್ಲೇ ಜಾಗ ಸಿಗ್ತಾಯಿತ್ತು. ಆಮೇಲೆ ಅಲ್ಲೆಲ್ಲ ನಾವು ಲೈಲನ್ ದಾರ ಕಟ್ಬಿಟ್ಟು, ಆಮೇಲೆ ಇಲ್ಲಿ ಬೆಂಗಳೂರಿಂದನೇ ನಾವು ಸೀರಿಯಲ್ ಸೆಟ್ಟು, ಮೈಕ್ ಸೆಟ್ಟು, ಚಿತ್ರಗಳೆಲ್ಲ ಅವಾಗ ರೋಲ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ವಿ. ರೆಕ್ಸಿನ್ ಒಳಗಡೆ ಚಿತ್ರಗಳು ಮಾಡಿ ಅದ್ರೊಳಗಡೆ ಪ್ಲಾಸ್ಟಿಕ್ಕು ಇದು ಮಾಡಿ ಮೇಲೆ ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಥರ ಮಾಡಿ ಅದು ರೋಲ್ ಮಾಡ್ಕೊಂಡು ಸರ್ವಿಸ್ ಮಾಡ್ತಾಯಿದ್ವಿ ಅವಾಗೆಲ್ಲ ಎಲ್ಲ ಕಡೆನೂ. ಅಂದರೆ ಚಿತ್ರಗಳೆಲ್ಲ ಇಷ್ಟೆಲ್ಲ ತೊಗೊಂಡೋಗಿ ಮಾಡೋದು ಭಾಳ ಕಷ್ಟ ಆಗ್ತದಲ್ಲ, ಆವಾಗ ರೋಲ್ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ವಿ. ಆಮೇಲೆ ಇವರು ಕಾಯಂಗಡಿ ಪಾಪಣ್ಣ ಅಂತ ಇದ್ದರು, ಅವ್ರೂ ಪಾಪ ಮಾಲಿಷ್ ಮಾಡ್ತಾಯಿದ್ರು. ಅವರು ಈ ಜ್ಞಾನದಲ್ಲಿ ಪಾಪ ಅಯ್ಯಪ್ಪನು ಒಳ್ಳೆ ಸೇವೆ ಮಾಡ್ತಾಯಿದ್ರು. ಹಳೆ ಆತ್ಮಗಳವರೆಲ್ಲ ಅವಾಗ ಹೇಳೋಕ್ಕೆ ಆಗಲ್ಲ, ಅವ್ರ ಸರ್ವಿಸ್ ಅಯ್ಯಪ್ಪನು ಬರೋರು ಪಾಪ. ಆವಾಗ ಆ ಥರ ಎಲ್ಲ ಸರ್ವಿಸ್ ನಡೀತು ಊರುಗಳಲ್ಲಿ. ಕರ್ನಾಟಕ ಆದಮೇಲೆ ತಿರ್ಗಾ ಆಂಧ್ರ ಕಡೆ ಮಾತಾಜಿ. ಅಲ್ಲ, ನೀವು ಈ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲೆಲ್ಲ ಈ ಸರ್ವಿಸ್ ಇಟ್ಟಾಗ ನೀವು ಹೋಗ್ತಿದ್ರಾ? ಹಾಂ, ಮತ್ತು ನೀವು ಡ್ಯೂಟಿ ಅದೇ ನೋಡಿ ಅದೇ ಹೇಳೋದು, ಅಚಾನಕ್ ಪ್ರೋಗ್ರಾಮ್ ಅನ್ನೋದು ಇದಕ್ಕೋಸ್ಕರನೇ. ನೀವು ಸಾಹೇಬ್ರುಗಳ ಕೆಲಸ ಇರ್ತಾಯಿತ್ತಲ್ಲ, ಆವಾಗ ನಾವು ಆಫೀಸ್ಗೆ ಹೋಗ್ತಾ ಇರಲಿಲ್ಲ, ಈ ಮನೆಗಳದ್ದು ಕೆಲಸ ಇರ್ತಾಯಿತ್ತು. ಆವಾಗ ಇವರು ಏನಾಯಿತು, ಅವ್ರಿಗೆ ಅಲ್ಲಿ ಅಮ್ಮವ್ರಿಗೆ ಹೇಳ್ಬಿಡ್ತಾ ಇದ್ದೀವಮ್ಮ, ಈ ಥರ ಒಂದು ಸ್ವಲ್ಪ ಕೆಲಸ ಇದೆಯಮ್ಮ ಅಂತಂದು. ಸರಿ ಓಟ್ ಬನ್ನಿರಿ ಅನ್ನೋರು. ಆವಾಗ ನೋಡೋದು, ಅವು ಬೆಳಿಗ್ಗೆ ಹೋಗಿ ರಾತ್ರಿ ಬಂದುಬಿಡೋದು, ಮಾರನೇ ದಿನ ಡ್ಯೂಟಿ ಹೋಗೋದು. ಆ ಥರ ಮಾಡ್ತಾಯಿದ್ವಿ. ಒಂದು ಮಧ್ಯಾಹ್ನ ತಾನೇ ಹೋಗ್ತಾಯಿದ್ದು ಅವ್ರದ್ದು. ಆವಾಗ ಮಧ್ಯಾಹ್ನ ಮೇಲೆ ಅಲ್ಲಿ ಸೆಂಟ್ರಲ್ಲಿ ಕೆಲಸ ಮಾಡ್ತಾಯಿದ್ವಿ, ಸೇವೆ. ಆವಾಗ ಅಲ್ಲಿ ಮನೆಯವನು ಬೇರೆ ಓನರ್ ಗಲಾಟೆ, ಎಲ್ಲಿ ಅಲ್ಲಿ ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟಲ್ಲಿ ಅವನು ಸಖತ್ ಗಲಾಟೆ ಮಾಡ್ತಾಯಿದ್ದ. ರಾತ್ರಿ ಹೊತ್ತೆಲ್ಲ ನಾವು ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮದು ಅವಾಗೆಲ್ಲ ನಾವು ಸೈಕಲ್ ಓಡ್ಕೊಂಡು ಹೋಗ್ತಾಯಿದ್ವಿ. ಸೈಕಲ್ ಬ್ಲೋ ಬಿಚ್ಬಿಡೋದು, ಪಂಚರ್ ಮಾಡಿಬಿಡೋದು. ಅವ್ರದ್ದು ಪಾಪ ಪೈಂಟ್ ಬಳಿಯೋದು ಅವ್ರದ್ದು ಮಾಡಿಬಿಡ್ತಾ ಇದ್ದ. ನಾವು ಹೊರಡ್ಬೇಕನ್ನೋಷ್ಟೊತ್ತಿಗೆ ನೋಡಿದ್ರೆ ಬ್ಲೋ ಇರ್ತಾ ಇರಲಿಲ್ಲ, ಪಂಚರ್ ಆಗ್ಬಿಡ್ತಾಯಿದ್ದು ಗಾಡಿಗಳು. ಅವಾಗ ಏನು ಮಾಡ್ತೀವಿ, ಅಲ್ಲೇ ಮನಿಕೊಂಡು ಬೆಳಿಗ್ಗೆ ಎದ್ದು ಮನೆಗೆ ಹೋಗ್ತಾಯಿದ್ವಿ. ಹಾಗೆಲ್ಲ ಪ್ರಾಬ್ಲಮ್ ಕೊಡ್ತಾಯಿದ್ದ ಅಯ್ಯಪ್ಪ. ಈ ಥರ ನೋಡಿ ಭಗವಂತನ ಸೇವೆಗೆ ಎಷ್ಟು ವಿಘ್ನಗಳು ಬರ್ತಿದೆ ಅಂದರೆ ಹೇಳೋಕ್ಕಾಗಲ್ಲ. ಹಂಗೆ ಬಂದ್ರೂ ಭಗವಂತ ನಮಗೆ ಏನು ಕಮ್ಮಿ ಮಾಡ್ತಾ ಇರಲಿಲ್ಲ ಬಿಡಿ, ಇನ್ನೂ ಜಾಸ್ತಿನೇ ಸಿಗ್ತಾಯಿತ್ತು. ಅದು ಹೇಳೋಕ್ಕಾಗಲ್ಲ. ಅದು ಆ ಥರ ಸೇವೆ, ಭಗವಂತನ ಸೇವೆ. ಇದರ ಮಧ್ಯೆ ನೀವು ಇಷ್ಟೆಲ್ಲ ಓಡಾಡಿ ಇಷ್ಟೆಲ್ಲ ಈ ಸಂಸ್ಥೆಗೆ ಸೇವೆ ಮಾಡ್ತಾಯಿದ್ರಿ. ಸೊ ಇದೆಲ್ಲ ನಿಮ್ಮ ಮನೇಲಿ ಗೊತ್ತಿತ್ತು? ಹಾಂ. ಆಮೇಲೆ ನಾವು ನಿಮ್ಮ ಮನೆಯಲ್ಲಿ ಆಗಿದ್ದರೆ ಮತ್ತೆ ಯಾರ್ಯಾರು ಈ ಜ್ಞಾನಕ್ಕೆ ಅಥವಾ ಈ ಆಧ್ಯಾತ್ಮಿಕ ದಾರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಂದಿದ್ರು? ಆಮೇಲೆ ನಮ್ಮ ತಾಯಿನೂ ಬಂದರು. ನಮ್ಮ ತಾಯಿ ಬಂದಮೇಲೆ ನಮ್ಮ ತಂಗಿಗೂ ಈ ಜ್ಞಾನದಲ್ಲಿ ಇದು ಮಾಡಿದ್ವಿ, ಕರ್ಕೊಂಡ್ಬಂದ್ವಿ. ನಮ್ಮ ತಂದೆ ಗಲಾಟೆ, ನೀನು ಹೋಗೋದಲ್ಲದೆ ಇವ್ರನ್ನೆಲ್ಲ ಹಾಳು ಮಾಡ್ತಾ ಇದೆಯಾ ನೀನು. ನಮ್ಮ ತಂದೆ ರಾತ್ರಿ ಬಂದ್ಬಿಟ್ಟು ಗಲಾಟೆ, ನೀನು ಹೋಗ್ಬೇಡ ಇರು. ನೀನು ಯಾರು ಹೇಳೋದು ನನಗೆ ಹೋಗ್ಬೇಡ ಅಂತ ನಾನು. ಆಮೇಲೆ ಸರಿ ನೀನು ಹೋಗೋ, ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀಯ ನೀನು ಅನ್ನೋರು ನಮ್ಮ ತಂದೆ ಬೈಯೋರು. ಆಮೇಲೆ ಮಾತಾಜಿ ಏನು ಹೇಳಿದ್ರು, ಒಂದಿನ ನೋಡಿ ಅವರು ಪಾಲನೆ ತೊಗೊಂಡಿದ್ದಕ್ಕೆ ನಾವು ಈ ಥರ ಇವಾಗ ಒಂದು ಸಸಿ ನೆಡಬೇಕಾದ್ರೆ ಅದಕ್ಕೆ ಗೊಬ್ಬರ ನೀರು ಅದು ಹಾಕಿ ತಾನೇ ಬೆಳೆದ್ರೆ ಮರ ಚೆನ್ನಾಗಿ ಬೆಳೀತಿದೆ. ಆ ಥರ ನಮಗೆ ಆ ಥರ ಬೆಳೆಸಿದ್ದಾರೆ ಅವರು ಮಾತಾಜಿ. ಅವಾಗ ನಮಗೆ ಸುಂದರಿ ಮಾತಾಜಿ. ಆವಾಗ ನನಗೆ ಒಂದಿನ ಹೇಳಿದ್ರು, ದೇಖೋ ನಮಗೆ ಅವಾಗ ಬಾಲು ಅವು ಇದ್ದಾರೆ ಅಂತ ಹೇಳಿದ್ರು. ಅವಾಗ ಕ್ಯಾ ಮಾತಾಜಿ ಅಂದರೆ, तुम्हारा पिताजी के पास थोड़ा कड़ा करना, तुम्हें स्ट्रांग रहना, स्ट्रांग नहीं रही तो आपको गिरा देता उन्हें भी, आप थोड़ा मजबूत से बात करना उनका पास ಅನ್ನೋರು. ಆಮೇಲೆ ನಮ್ಮ ತಂಗಿ ಅವರು ಸಿಲಿಂಡರ್ ಮಾಡಿದ್ದೀನಿ ಇವಾಗ, ಗೀತಾಬೇನ್ ಅಂತ ಅವರು ಸಿಲಿಂಡರ್. ಹಾಂ, ಸಿಲಿಂಡರ್ ಮಾಡಿದ್ದೀನಿ. ಅಂದರೆ ಒಂದು ಸೇವಾ ಕೇಂದ್ರವನ್ನ ನೋಡ್ಕೊಳ್ಳೋದಕ್ಕೆ ನಿಮಿತ್ತ ಆಗೋ ಥರ. ಹಾಂ, ಎಲ್ಲಿದ್ದಾರೆ ಈಗ? ಇವಾಗ ಕಡಪದಲ್ಲಿದ್ದಾರೆ ಅವರು. ಆಂಧ್ರ ಕಡಪದಲ್ಲಿ ಅವರು ಆ ಕಡೆ ಇನ್ಚಾರ್ಜು. ಅಂದರೆ ನೀವು
ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಆಂಧ್ರದಲ್ಲೂ ಸಹ ಒಂದು ಈ ಸಂಸ್ಥೆಗೆ ಸೇವೆ ಮಾಡಿದ್ರಿ. ಆವಾಗ ನೋಡಿ, ಆಂಧ್ರ ಕಡೆ ಸರ್ವಿಸ್ ಮಾಡಬೇಕಾದ್ರೆ, ಸೇವೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂದರೆ, ತಿರುಪತಿಲಿ ಅಲ್ಲಿ ಒಂದು 10-12 ಸತಿ ಸರ್ವಿಸ್ ಮಾಡಿದ್ದೀವಿ. ಅಲ್ಲಿ ಒಂದು ಛತ್ರ ಕೊಟ್ಟಿದ್ರು ಅವಾಗ ದೇವಸ್ಥಾನದ್ದು. ಅಲ್ಲಿ ರಾತ್ರಿ ನೋಡಿದ್ರೆ ನೀರಿಲ್ಲ, ಏನಿಲ್ಲ. ಅಕ್ಕಂದಿರೋರೆಲ್ಲ ಸ್ನಾನ ಮಾಡೋದಕ್ಕೆ ನೀರು ಬೇಕು. ಆವಾಗ ನೋಡಿ, ನಮಗೆ ಅವಾಗ ತೆಲುಗು ಬರ್ತಾಯಿರಲಿಲ್ಲ. ಆವಾಗ ಆಂಧ್ರ ಕಡೆ ಮಾತಾಜಿ ಫಸ್ಟು ತಿರುಪತಿಲಿ ಇದು ಮಾಡಿದ್ರು, ಅಲ್ಲಿ ಸೇವೆ ಮಾಡಬೇಕು, ಸರ್ವಿಸ್ ಮಾಡಬೇಕು ಅಂತ. ಅಲ್ಲಿ ಮಾಡಿದಾಗ ಏನಾಯಿತು, ಅಲ್ಲಿ ರಾತ್ರಿ ನೀರಿಲ್ಲ, ಏನಿಲ್ಲ. ಇವ್ರು ಸ್ನಾನ ಹೆಂಗೆ ಮಾಡ್ತಾರೆ? ಆವಾಗ ಏನು ಮಾಡಿದ್ರು, ರೋಡಲ್ಲಿ ಹೋಗಿ ಹ್ಯಾಂಡ್ ಪಂಪಲ್ಲಿ ಅಲ್ಲಿ ಬೋರ್ ನೀರು ಹೊಡ್ಕೊಂಬಂದು ಅವ್ರಿಗೆ ಸರ್ವಿಸ್ ಸೇವೆ ಕೊಟ್ವಿ. ರಾತ್ರಿ 3 ಗಂಟೆ ರಾತ್ರಿಯಲ್ಲಿ ಇದ್ದು ಅಲ್ಲಿ ಒಂದು ದೊಡ್ಡ ದೊಡ್ಡ ಡ್ರಮ್ ಇತ್ತು. ಆ ಡ್ರಮ್ ಎಲ್ಲ ತುಂಬಿ ನೀರು, ನಾವು ಒಂದು 3-4 ಜನ ಅಣ್ಣಂದಿರು ಹೋಗಿದ್ವಿ. ಪಂಪ್ ಮಾಡಿ ನೀರು ತೊಗೊಂಡೋಗಿ ಅಲ್ಲಿ ಕೊಟ್ವಿ, ಡ್ರಮ್ ತುಂಬಿ ಇದು ಮಾಡಿದ್ವಿ. ಆಮೇಲೆ ಏನಾಯಿತು, ಇನ್ನೊಂದು ದಿನ ಅವರು ದೇವಸ್ಥಾನದಲ್ಲಿ ಇನ್ಚಾರ್ಜ್ ಇರೋರು ಕರೆದಿದ್ವಿ. ಅವರು ಅಲ್ಲಿ ಛತ್ರದಲ್ಲಿ ಕರೆದಿದ್ವಿ. ಆವಾಗ ಅವರು ಬಂದಿದ್ದಾಗ ಅವ್ರಿಗೆ ಈ ಥರ ಇಲ್ಲಿ ಒಂದು ಸೆಂಟ್ರ್ ಮಾಡಬೇಕಂತ ಇದ್ದೀವಿ, ಹಂಗೆ ಅಂತ ಮಾತಾಜಿ ಹೇಳಿದರು. ಆಮೇಲೆ ಅಲ್ಲಿ ಅವತ್ತು ಇನ್ನೂ ಮಾರನೇ ಒಂದು ವಾರದ ಮುಂಚೆ ಏನಾಯಿತು, ಅಲ್ಲಿ ಇವಾಗ ಒಕ್ಕುಲ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ ತಿರುಪತಿಲಿ. ಅದು ಆಪೋಸಿಟಲ್ಲಿ ಪೂಲ್ ಮಾರ್ಕೆಟ್ ಅಂತ ಇದೆ. ಅಲ್ಲಿ ಎಲ್ಲ ಹೂವೊಂದು ಮಾರೋದೇ ಮಾರ್ಕೆಟ್ ಅದು. ಆವಾಗ ಅಲ್ಲಿ ನಾವು ಲೈಲನ್ ದಾರ ಕಟ್ಟಿ ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಆಮೇಲೆ ತಿರ್ಗಿ ಅಲ್ಲಿ ಛತ್ರದಲ್ಲಿ ಬೇರೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಆವಾಗ ಅವ್ರನ್ನ ಅಲ್ಲಿ ಕರೆದಿದ್ವಿ, ದೇವಸ್ಥಾನ ಇನ್ಚಾರ್ಜ್. ಆವಾಗ ಇವೋ ಅಂತ ಅವ್ರ ಹೆಸರು. ಅವ್ರು ಕರೆದಾಗ ಪ್ರಸಾದ್ ಅಂತ ಅವ್ರ ಹೆಸರು. ಅವಾಗ ಕರೆದಾಗ ಪಾಪ ಬೋಲೋ ಮಾತಾಜಿ ಕ್ಯಾ ಹಮಾರ ಆಸೆ ಕ್ಯಾ ಸೇವನ ಬೋಲೋ ಅಂತ ಹೇಳಿದ್ರು. ಆಮೇಲೆ ಲಾಸ್ಟ್ಗೆ ಫಂಕ್ಷನ್ ಎಲ್ಲ ಆದಮೇಲೆ, देखो भैया हमको इधर एक सेंटर खोलने का इरादा है, आप कैसे भी थोड़ा मदद करना ಅಂತ ಮಾತಾಜಿ ಹೇಳಿದ್ರು. अच्छा बोलो क्या करना, हमारा आसे क्या होना बोल करता अंदर. आमेले ನೋಡಿ, देखो ऐसा माता लोग कन्या लोग रहना पड़ता है, एक सेंटर किधर से भी जगह दिए तो अच्छा रहता. ಆಮೇಲೆ ಆ ಬಿಲ್ಡಿಂಗು ನೋಡಿ, ಒಕ್ಕಲ ಬಿಲ್ಡಿಂಗ್ ನಮಗೆ ಕರ್ಕೊಂಡೋಗಿ ತೋರಿಸಿದ್ರು ಮಾರನೇ ದಿನನೇ. ಅವರು ಪಾಪ ಕೆಲಸ ಬಿಟ್ಬಿಟ್ಟು ಬಂದು ಕಾರ್ನಲ್ಲಿ ಬಂದರು. ಅಲ್ಲಿ ಬಂದು ಕರ್ಕೊಂಡೋಗಿ ಮಾತಾಜಿಗೆ ನಾವೆಲ್ಲ ಹೋದ್ವಿ. ಅಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಬ್ಯಾಂಕ್ ಇದೆ, ಕೆಳಗಡೆ ಎಲ್ಲ ಅಂಗಡಿಗಳು. ಅದು ಸೆಕೆಂಡ್ ಫ್ಲೋರ್ ತೋರಿಸಿದ್ರು, ಫುಲ್ ಓಪನ್ನು. ಆವಾಗ ಮಾತಾಜಿ ಅಂದರು, ಕ್ಯಾ ಭಯ್ಯ ಇतना ಓಪನ್ रही तो कैसा रहना, कन्या लोग किधर खाना किधर पकाना, किधर रूम होना नहीं ಅಂತ ಅಂದರು. अच्छा दादी अब बोलो किधर किधर क्या होना मना के देता ಅಂದರು ಅವರು. ಪಾಪ ಅವ್ರೇನು ನಾವು ಮಾಡ್ಕೊಡ್ತೀವಿ, ಕಟ್ಕೊಡ್ತೀವಿ ಅಂತ ಅಂದರು. ನೀವೆಲ್ಲೆಲ್ಲಿ ಒಂದು ಪೇಪರ್ ಕೊಟ್ಟರು ಅವರೇನೆ, ಪಿ ಎ ಬಂದಿದ್ರು ಒಬ್ರು. ಆ ಪೇಪರ್ ಕೊಡು ಅಂತಂದರು. ಆ ಪೇಪರ್ देखो माताजी आप लिख दो क्या क्या किधर किधर होना हम बना के देता अंदर. ये जगह में बाबा का रूम बना, इतना कन्या लोग रहना, इधर किचन बनाना, मेडिटेशन रूम, इधर हम लोग पूरा हाल में एक शोकेस ये म्यूजियम बनाता है ಅಂತ ಮಾತಾಜಿ ಎಲ್ಲ ಹೇಳಿದ್ರು. ಆವಾಗ ನೋಡಿ ನಾವು ಹಂಗೆ ಹೇಳ್ತಾನೆ, ಅವರು 15 ದಿನಕ್ಕೇ ಎಲ್ಲ ಫುಲ್ಲು ರೆಡಿ ಮಾಡಿಕೊಟ್ಬಿಟ್ರು. 15 ದಿನಕ್ಕೇ ಅಂದರೆ ಅವ್ರ ಇನ್ಚಾರ್ಜ್ ಅಂದಮೇಲೆ ಏನು ಕೇಳಬೇಕಾ? ಅವ್ರು ಹೇಳ್ತಾರೆ ಅಷ್ಟು ಕಡಿಮೆ ಸಮಯದಲ್ಲಿ ಬೇರೆ ಕೆಲಸ ಕೊಟ್ಟು, ಅವ್ರು ಬೇರೆ ಕೆಲಸ ಬಿಟ್ಟು ನಂದಿಕೋರ್ಗ ಇದಕ್ಕೆ ಪಾಪ ಕೆಲಸ. ಬಾಬಾ ಯಾವ ಥರ ಸಹಯೋಗ ಕೊಡ್ತಾರೆ ಅಂದರೆ, ಆಮೇಲೆ ಅವ್ರಿಗೆಲ್ಲ ಅಲ್ಲಿರೋರಿಗೆಲ್ಲ ಇವ್ರ ಮೇಲೆ ಕಣ್ಣು, ಏನು ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಇಂಥ ಬಿಲ್ಡಿಂಗ್ ಕೊಟ್ಟವರಲ್ಲ ಅಂತ ಅವ್ರ ಮೇಲೆ ಎಗೇನೆಸ್ಟ್ ಪಾಪ. ಏನು ಹೇಳ್ತೀರಾ? ಆಮೇಲೆ ಅವ್ರು ಹೇಳಿದ್ರು, ದಾದಿ देखो इधर एक स्टैचू रखता है ಬಾಲಾಜಿ ಕಾಯಕ್ ಅಂತ ಅಂದರು. ಕಿದರಕ್ಕನ ಬೋಲೋ ರಕ್ಕಿಂಗೆ ಅಂತ ಮಾತಾಜಿ ಅಂದರು. ಮ್ಯೂಸಿಯಂ ನೋಡಿ, ನಾವು ಬೆಂಗಳೂರಿಂದ ಎಲ್ಲ ವುಡ್ಡೆಲ್ಲ ರಾತ್ರಿ ದೊಡ್ಡ ಲಾರಿ ಒಳಗಡೆ ಮೆಟೀರಿಯಲ್ ಅಲ್ಲಿ ಕಳಿಸಿ ಇದು ಮಾಡಿದ್ವಿ. ಅಲ್ಲೆಲ್ಲ ಮೆಟೀರಿಯಲ್ ರೇಟ್ ಜಾಸ್ತಿ, ಆ ಥರ ಮೆಟೀರಿಯಲ್ಲು ಇಲ್ಲ ಅಲ್ಲಿ ಆಂಧ್ರ ಕಡೆ. ವುಡ್ಡೆಲ್ಲ ಇಲ್ಲಿಂದನೇ ಪರ್ಚೇಸ್ ಮಾಡಿ ರಾತ್ರಿ ಕಳಿಸಿ ಅಲ್ಲಿ ಮ್ಯೂಸಿಯಮ್ಮು ನೋಡಿ. ನನಗೆ ಆವಾಗ ಮಾಡಬೇಕಾದ್ರೆ ಬಾಬಾ ಎಷ್ಟು ಮದದ್ ಮಾಡಿ, ಅಲ್ಲಿ ಸೇವೆ, ಅಲ್ಲಿ ಮ್ಯೂಸಿಯಮ್ಮು ನಾವೇ ಮಾಡಿದ್ದು. ಅಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಅಲ್ಲಿ ಅಂದಾಜು ನೋಡಿ, ಅದು ಒಂದು ವಂಡರ್. ನಾನು ಆವಾಗ ಒಂದು 15 ದಿನ ಫಸ್ಟು ಒಂದು ವಾರ CL ಹಾಕಿದೆ.
ಸಿ ಎಲ್ ಹಾಕ್ಬಿಟ್ಟು ಅದು ಲೀವ್ ಖತಮ್ ಇದಾಗೋಯ್ತು. ಅದು ಮ್ಯೂಸಿಯಮ್ ಮಾಡಬೇಕಾದ್ರೆ ಸುಮ್ಮನೆನಾ, ಅರ್ಧಕ್ಕೆ ಬಿಟ್ಟು ಬರೋಕ್ಕೂ ಆಗಲ್ಲ. ಆಗಲ್ಲ. ಆಮೇಲೆ ತಿರ್ಗಾ 1 ತಿಂಗಳು ನಾನು ಕಂಪ್ಲೀಟ್ ಲೀವ್ ಇದು ಮಾಡಿದೆ. ಅದು ಆವಾಗ ನೋಡಿ ಒಂದು IG ಮನೆ ಕೆಲಸ ನಡೀತಾ ಇತ್ತು. IG ಮನೆ ಕೆಲಸ ನೋಡಿದ ಅವ್ರಿಗೆ ಹೇಳಿದೆ ನಾನು, ಅಮ್ಮ ಈ ಥರ ಒಂದು ಸ್ವಲ್ಪ ಇದಿದೆ ಭಗವಂತ ಕೆಲಸ ಅಂತ. ನಾನೇನು ಹೇಳಿದೆ ಅವ್ರಿಗೆ, ಒಂದು 15 ದಿನ ಅಂತ ಹೇಳಿದೆ. ಸರಿ ಹೋಗಿ ಬನ್ನಿ ಅಂತ ಅಂದರು. 15 ದಿನ ಅಂದರು, ತಿರ್ಗಾ ಆಗಲೇ ಇಲ್ಲ. ಆವಾಗ ತಿರ್ಗಾ ಏನು ಮಾಡಿದೆ ನಾನು, ಅವ್ರಿಗೆ ಫೋನ್ ಮಾಡಿದೆ, ಅಮ್ಮ ಹಿಂಗೆ ಕೆಲಸ ಇದೆ. ನನಗೆ ಇನ್ನೊಂದು ಏನಾಯಿತು ಅಂದರೆ, ಈ ಬಸವರಾಜ್ ಬೈದು ಒಂದು ಸ್ವಲ್ಪ ನನಗೆ ಥಿಂಕ್ ಬಂತು, ಇಷ್ಟೊಂದು ಕೆಲಸ ಆಯ್ತಲ್ಲ, ನಾವು ಒಂದು ಸುಳ್ಳು ಹೇಳಿ ಯಾಕೆ ಭಗವಂತನ ಸೇವೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಟೆಲಿಗ್ರಾಮ್ ಕಳಿಸಿ. ನಾನೇನು ಹೇಳಿದೆ, ಅವ್ರ ಮನೆಗೆ ಅವರು ಸಾಹೇಬರೆಲ್ಲ ಕೆಲಸಕ್ಕೆ ಹೋದ್ಮೇಲೆ 11 ಗಂಟೆ ಮೇಲೆ ಇವ್ರಿಗೆ ಫೋನ್ ಮಾಡಿದೆ, ಅಮ್ಮವ್ರಿಗೆ. ಅಮ್ಮ ಹಿಂಗೆ ನಾನು ಬಾಲಚಂದ್ರ ಮಾತಾಡ್ತಾ ಇರೋದು. ಏನಪ್ಪ ಏನು ಅಂದರು. ಅಮ್ಮ ನೋಡಿ ಈ ಥರ ನಮ್ಮ ಅತ್ತೆಯವ್ರಿಗೆ ಮೈ ಹುಷಾರಿಲ್ಲ, ಅವ್ರಿಗಿರೋ 2 ಹೆಣ್ಮಕ್ಳು, ಗಂಡು ಮಕ್ಳು ಯಾರೂ ಇಲ್ಲ, ಅವ್ರಿಗೆ ಸೀರಿಯಸ್ ಆಗಿದೆ ಅಮ್ಮ, ನೋಡ್ಕೊಳ್ಳಿಲ್ಲ ಯಾರಿಲ್ಲ, ಒಂದು ಸ್ವಲ್ಪ 1 ವಾರ ಲೇಟ್ ಆಗುತ್ತೆ ಹಂಗೆ ಅಂತ. ಸರಿ ನೋಡ್ಕೊಂಬನ್ರಿ ಅಂದರು. ಆಮೇಲೆ ತಿರ್ಗಿ ಏನು ಮಾಡಿದೆ, ಇನ್ನೊಂದು ಐಡಿಯಾ ಮಾಡಿ 2 ದಿನ ಬಿಟ್ಕೊಂಡು ಅಮ್ಮ ಎಕ್ಸ್ಪೈರ್ಡ್ ಆಗ್ಬಿಟ್ರು ಅಂದೆ. ಅವ್ರ ಆಫೀಸ್ಗೂ ಹೇಳಿಲ್ಲ, ಅಮ್ಮ ಸಾಹೇಬ್ರಿಗೆ ಹೇಳಮ್ಮ ಹಂಗೆ ಅಂತಂದೆ. ನೀವು ಅದೆಲ್ಲ ಕಾರ್ಯ ಮುಗಿಸ್ಕೊಂಬನ್ರಿ ಅಂದರು. ಮತ್ತು 15 ದಿನ 1 ತಿಂಗಳು ಹೋಗಲೇ ಇಲ್ಲ. ಅಮ್ಮ ಹಿಂಗೆ ಎಲ್ಲ ಕಾರ್ಯಗಳು ಯಾವುದು ಇದಾಗ್ತಾ ಇದೆ, ಸರಿ ಬನ್ನಿರಿ ನಿಧಾನವಾಗಿ ಅಂದರು. ಅವ್ರದ್ದು ಬಿಲ್ಡಿಂಗ್ ಕೆಲಸ ನಡೀತಾ ಇತ್ತು. ಆವಾಗ ಒಂದು 7-8 ಜನನ ಕೆಲಸಕ್ಕೆ ಬಿಟ್ಟಿದ್ದೆ ಅಲ್ಲಿ. ಆವಾಗ ನಾನು ಅಲ್ಲಿಂದ ಫೋನ್ ಮಾಡಿದೆ, ಈ ಥರ ಮಾಡಿ ಅಂತ ಹೇಳಿದ್ದೆ ಅವ್ರಿಗೆ. ಅವರು ಶೋಕೇಸ್ಗಳು ಅದು ಇದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಇವರು ಹಿಂಗೆ ಹೇಳಿದ್ಮೇಲೆ ನಾನು ಹೇಳ್ದೇನಮ್ಮ, ನಿಮ್ಮ ಕೆಲಸ ಏನೂ ನಿಲ್ಲಲ್ಲ, ಕೆಲಸ ನಡೀತಾ ಇರ್ತಿದೆ, ನಾನು ಇಲ್ದಾದ್ರೂ ಮಾಡ್ತಾರಮ್ಮ ಇವರು ಅಂತ ನಾನು ಅವ್ರಿಗೆ ಒಂದು ಫೇತ್ ಗ್ಯಾರಂಟಿ ಕೊಟ್ಟಿದ್ದೆ ನಾನು. ಆವಾಗ ಸರಿ ಬನ್ನಿರಿ ಅನ್ನೋರು ಅವರು. ಆಮೇಲೆ ಮ್ಯೂಸಿಯಮ್ ಎಲ್ಲ ರೆಡಿ ಆಯಿತು. ಮ್ಯೂಸಿಯಂ ಅಂದರೆ ಅದರಲ್ಲಿ ಏನೇನು ಮಾಡಿದ್ರಿ? ಅಲ್ಲಿ ಎಲ್ಲ ಶೋಕೇಸ್ಗಳು, ಒಂದೊಂದು ಪಾರ್ಟ್ಸ್ ಇದುಗಳು, ಸತ್ಯುಗ, ಕಲಿಯುಗ, ಸೀನ್ಸು, ಸ್ಟ್ಯಾಚು, ಅವರು ಇದರಿಂದ ಬಂದು ಎಲ್ಲ ಮಾಡ್ಲ್ಗಳೆಲ್ಲ ಮಾಡಿದರು. ನೀವು ಅದಕ್ಕೆ ಕ್ಯಾಬಿನೆಟ್ ಮಾಡಿ? ಹಾಂ, ಅದಕ್ಕೆಲ್ಲ ಶೋಕೇಸ್ಗಳು ಮಾಡಿ, ಗ್ಲಾಸ್ಗಳೆಲ್ಲ ದೊಡ್ಡ ಗ್ಲಾಸ್ಗಳೆಲ್ಲ ಫಿಟ್ಟಿಂಗು, ಹಿಂದ್ಗಡೆಗೆ ಡೋರು, ಸೈಡೆಲ್ಲ ಸೀನರಿ ಪ್ಲೇವುಡ್, ಅದಕ್ಕೆ ಪೇಂಟ್ ಮಾಡೋರೆಲ್ಲ ಇದರಿಂದ ಬಂದಿದ್ರು, ನಾರ್ತ್ ಸೈಡ್ ಆ ಕಡೆಯಿಂದ. ಅಯ್ಯೋ, ಅವರು ಎಷ್ಟು ಎದ್ದು ಬರಬೇಕು ಆ ಥರ ಕಳೆ ಪೇಂಟಿಂಗು ಸುಂದರವಾಗಿ. ಆ ಮೂರ್ತಿನೂ ಅಷ್ಟೇ ಎಷ್ಟು ಕ್ಲೀನಾಗಿ ಅಲ್ಲೇ ಮಾಡೋರು. ಎಲ್ಲ ಮಣ್ಣಲ್ಲಿ ಅದು ಇದು ತಗೊಂಬಂದಿದ್ರು, ಅಚ್ಚು ತಗೊಂಬಂದು ಅಲ್ಲೇ ಮಾಡಿ, ಆಮೇಲೆ ಅದಕ್ಕೆಲ್ಲ ಕ್ಲೀನ್ ಇದು ಮಾಡಿ, ತಿರ್ಗಾ ಪೇಂಟಿಂಗ್ ಅಲ್ಲೇ ಮಾಡಿ ಅವರು ತಿಂಗಳಂಗಟ ಇದ್ರು ಬಿಡಿ, ಅಲ್ಲೇ ಇದ್ದು. ಪಾಪ ಅವರೆಲ್ಲ ಸತ್ಯುಗ, ಕಲಿಯುಗ, ಈ ಕಲಿಯುಗದಲ್ಲಿ ಯಾವ ಥರ ನಡೀತಾ ಇದೆ, ಅಣ್ಣ ತಮ್ಮದಿರಿಗೆ ಯಾವ ಥರ ಜಗಳ ಆಗ್ತಿದೆ, ಆಮೇಲೆ ಅವ್ರಿಗೆ ಕೂನಿ ಮಾಡೋದು, ಕರಳೆಲ್ಲ ಈಚೆ ಬರೋದು, ಅಯ್ಯೋ ಸೀನ್ಸ್ ಯಾವ ಥರ ಮಾಡಿದ್ರು ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಅವನು ಚೂರಿ ಆದ ತಡನೆ ಇದು ಕರಳೆಲ್ಲ ಈಚೆ ಬಂದ್ಬಿಟ್ಟು ಆ ಥರ ಸೀನ್ಸ್ ಈಗಲೂ ಇದೆ ಮ್ಯೂಸಿಯಂ ಇದೆ. ಆ ಥರ ಮಾಡಿದ್ದಾರೆ, ಆ ಥರ ಸ್ಟ್ಯಾಚ್ಯುಗಳೆಲ್ಲ ಮಾಡಿ. ಭಗವಂತ ಆ ಥರ ಎಲ್ಲ ಕೆಲಸ ಮಾಡಿ ಎಷ್ಟು ನನಗೆ ಅಷ್ಟು ಧನ್ಯವಾದ ಹೇಳಬೇಕು ಭಗವಂತನಿಗೆ. ಆಮೇಲೆ ಲಾಸ್ಟಲ್ಲಿ ಮುಗಿದ್ಮೇಲೆ ಹೋಗಿ, ಅಮ್ಮ ಮುಗೀತಮ್ಮ ಎಲ್ಲ ಕಾರ್ಯ ಅಂದರೆ, ಸರಿ ಬಿಡ್ರಿ ಹೋಗಿ ಸಂಬಳ ತಗೊಂಬನ್ರಿ ಅಂತಾರೆ. ಅವಾಗ ಆಫೀಸ್ಗೆ ಹೋದರೆ, ಎಲ್ರಿ ಇದ್ರಿ ನೀವು? ಅಯ್ಯೋ ಸಾಹೇಬ್ರ ಮನೇಲಿ ಕೆಲಸ ನಡೀತಾ ಇತ್ತಲ್ಲ. ಅಯ್ಯೋ ಬಿಡಪ್ಪ, ನಿಮ್ಗೆ ಮಾತಾಡ್ಸೋಕ್ಕಾಗಲ್ಲ ಅಂತಾರೆ ಅವರು. ಸರಿ ಅಂದ್ಬಿಟ್ಟು ನಾವು ಭಗವಂತನ ಸೇವೆ ಆ ಥರ ಎಲ್ಲ ನಡೆದು ತಿಂಗಳನ್ಗಟ್ಲೆ. ಆವಾಗ ನೋಡಿ ನಮ್ಗೆ ಆವಾಗ 250 ರೂಪಾಯಿ ಸಂಬಳ, ಟೋಟಲ್ ಸಂಬಳ. ವರ್ಷಕ್ಕೆಲ್ಲ 3 ರೂಪಾಯಿ ಇಂಕ್ರಿಮೆಂಟು, 80 ರೂಪಾಯಿ ಬೇಸಿಕ್ಕು. ಅದರಲ್ಲೂ ಕಟ್ಟಿಂಗು ಒಂದು KZ ಇನ್ಶೂರೆನ್ಸು, ಕರ್ನಾಟಕ ಇನ್ಶೂರೆನ್ಸ್ ಅಂತ ಐತೆ, ಅದರಲ್ಲೂ ಒಂದು 40 ರೂಪಾಯಿ 50 ರೂಪಾಯಿ ಹಿಡಿತಾಯಿದ್ರು. ನಮಗೆಲ್ಲ 200 ರೂಪಾಯಿ ಒಳಗಡೆ ಸಿಗ್ತಾಯಿತ್ತು ಅಷ್ಟೇ. ಆವಾಗ ನಾವು ಮನೆ ಬಾಡಿಗೆ ಬೇರೆ ಕೊಟ್ಕೊಂಡು ಎಲ್ಲ ಇದು ಮಾಡಬೇಕಾಯ್ತು. ಅಂದರೆ ನೀವು ಅಷ್ಟು ಸಂಬಳದಲ್ಲೇ ಮನೆ ಪೂರ್ತಿ ನಡೆಸಿ, ಮತ್ತು ಈ ಸಂಸ್ಥೆಗೆ ಸೇವೆಗೂ ಸಹ ಕೊಡ್ತಾ, ಮತ್ತು ಮೇಲೆ ನಿಮ್ಮ ಒಂದು ಎಲ್ಲೆಲ್ಲಿ ಸರ್ವಿಸ್ ಇರುತ್ತೋ, ಎಲ್ಲೆಲ್ಲಿ ನಿಮ್ಮ ಸೇವೆ ಅವಶ್ಯಕತೆ ಇರುತ್ತೆ ಅಲ್ಲಲ್ಲಿ ಹೋಗಿ ಸೇವೆ ಮಾಡಿ ಬರ್ತಾಯಿದ್ರಿ. ಆಮೇಲೆ ನೋಡಿ ಇನ್ನೊಂದು ಏನು ಹೇಳ್ಬೇಕಣ್ಣ ನಿಮಗೆ, ಅವಾಗ ನೋಡಿ ನಾವು ಬಾಡಿಗೆನೂ ಭಾಳ ಕಮ್ಮಿ, 15 ರೂಪಾಯಿ ಬಾಡಿಗೆ
ಮನೆ ಬಾಡಿಗೆ 15 ರೂಪಾಯಿ. ನೀವು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೇಲಿ ಇದ್ವಿ ಅವಾಗ. ಆಮೇಲೆ ಗೌರ್ಮೆಂಟ್ ಕ್ವಾರ್ಟರ್ಸ್ಗಳು ಅಲಾಟ್ಮೆಂಟ್ ಅದು, ಆಮೇಲೆ ಬಂದ್ವಿ ಬಿಡಿ. ಆಮೇಲೆ ಹೊಸ ಅಲ್ಲಿ ಬಿ ಡಿ ಎ ಮನೆ ಇದಾಯಿತು, ಅಲ್ಲಿಗೆ ಅಲಾಟ್ಮೆಂಟ್ ಮಾಡಿ ಅಲ್ಲೊಂದು ಬಿ ಡಿ ಎ ಮನೆ ನೀಲ್ಸಂದ್ರ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಆಮೇಲೆ ಏನಾಯಿತು, ತಮ್ಮ ಈ ಜೀವನದ ವೃತ್ತಾಂತ ಘಟನೆಗಳು ಇದು ಭಾಳ ತುಂಬ ದೊಡ್ಡ ಮಟ್ಟದ್ದು. ಆದರೆ ಸಮಯದ ಅಭಾವದಿಂದ ನಾನು ಇವತ್ತಿನ ಈ ಸಂಚಿಕೆಯನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ತಾವು ಮತ್ತೆ ಸಮಯ ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಭಗವಂತನ ಸೇವೆ ಅನ್ನೋದಿದ್ರೆ ಅದಕ್ಕೆ ಯಾವುದೇ ರೀತಿಯಿಂದ ಆಗಲಿ ಸಹಕಾರ ಸಿಕ್ಕತ್ತೆ. ಯಾರಿಂದನೇ ಆಗಲಿ ಅದು ತಾನಾಗಿ ಆ ಸಮಯದಲ್ಲಿ ಆ ಸಹಕಾರ ಸಿಕ್ಕೇ ಬಿಡುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.